ಮೋದಿ ಸರ್ಕಾರದ 3.2 ಸರ್ಕಾರದಲ್ಲಿ ಬೆಂಗಳೂರಿನ ಪಾಲಿಗೆ ಬಂಪರ್ ಗಿಫ್ಟ್ ಸಿಗತ್ತೆ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ 3.2 ಸರ್ಕಾರದಲ್ಲಿ ಬೆಂಗಳೂರಿನ ಪಾಲಿಗೆ ಬಂಪರ್ ಗಿಫ್ಟ್. ಈ ಅವಧಿಯ ಮೊದಲ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಮೋದಿ ಸರ್ಕಾರದ 3.0 ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಅವಧಿಯ ಮೊದಲ ಬಜೆಟ್ ಮೇಲಿದೆ ಬೆಟ್ಟದಷ್ಟು ನಿರೀಕ್ಷೆ. ರಾಜ್ಯಕ್ಕೇನು, ಅದರಲ್ಲೂ ಬೆಂಗಳೂರಿಗರ ನಿರೀಕ್ಷೆ ಬಹಳಷ್ಟಿದೆ. ಬೆಂಗಳೂರಿಗೆ ಏನು ಈ ಬಾರಿಯ ಬಜೆಟ್ನಲ್ಲಿ? ಬಹಳ ಕುತೂಹಲ ಈ ಬಾರಿಯ ಬಜೆಟ್ ಮೇಲಿದೆ. ಏನಾಗಬಹುದು ಈ ಬಾರಿಯ ನಿರೀಕ್ಷೆ? ಜನರ ಕೈ ಹಿಡಿಯತ್ತಾ ಏನು ಅಂತ ಮೋದಿ ಸರ್ಕಾರದ 3.0 ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೇ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 8ನೇ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಸೊ ಅಂದುಕೊಂಡಂತೆ ಬಜೆಟ್ ಮೇಲಿನ ನಿರೀಕ್ಷೆ, ರಾಜ್ಯದ ಜನ ಏನು ಅಂದುಕೊಂಡಿದ್ದಾರೆ ಅದು ಈಡೇರತ್ತಾ, ಕೈ ಹಿಡಿಯತ್ತಾ, ಏನಾಗುತ್ತೆ? ಸದ್ಯ ಮೋದಿ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಮೇಲಿದೆ ಸಾಕಷ್ಟು ನಿರೀಕ್ಷೆ. ಸೊ ಹಿಂದೆ ಬಜೆಟ್ ಇದೆ, ಸೊ ಎಲ್ಲ ಸಿದ್ಧತೆ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿಕೊಂಡಿದೆ. ನಿರ್ಮಲಾ ಸೀತಾರಾಮನ್ ದಾಖಲೆಯ ಬಜೆಟ್ ಮಂಡನೆ ಮಾಡ್ತಾರೆ. ಈ ಬಾರಿ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಏನು ಸಿಗತ್ತೆ ಬಜೆಟ್ನಲ್ಲಿ? ಬೆಂಗಳೂರಿಗೆ ಪಾಲು ಎಷ್ಟು ಈ ಬಾರಿ ಬಜೆಟ್ನಲ್ಲಿ? ಎಷ್ಟು ಅನುದಾನ ಬಿಡುಗಡೆ ಮಾಡ್ತಾರೆ? ತೆರಿಗೆ ವಿಚಾರ, ಉದ್ಯೋಗ ವಿಚಾರ, ಕಾರಿಡಾರ್ ವಿಚಾರ ಆಗಿರ್ಬೋದು, ಮೆಟ್ರೋ ಕಾರಿಡಾರ್ ನಿರ್ಮಾಣದ ಆಗಿರ್ಬೋದು, ಫ್ಲೈಓವರ್ಗಳ ನಿರ್ಮಾಣ, ರಸ್ತೆ ಅಭಿವೃದ್ಧಿ, IT ಸಿಟಿಗೆ, IT ವಲಯಕ್ಕೆ, ಸೊ ಪ್ರತಿಯೊಂದು ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಪ್ರತಿಯೊಂದರ ಮೇಲೂ ಕೂಡ ಏನಾಗುತ್ತೆ ಈ ಬಾರಿ ಬಜೆಟ್ನಲ್ಲಿ? ಮೋದಿ ಸರ್ಕಾರದ 3.0 ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮೋದಿ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದ್ದು, ಬೆಂಗಳೂರಿನ ಪಾಲೇನು ಈ ಬಾರಿ ಮೋದಿ ಸರ್ಕಾರದಲ್ಲಿ? ಬೆಂಗಳೂರಿಗೆ ಏನು ಸಿಗತ್ತೆ? ಬಹಳ ದೊಡ್ಡ ನಿರೀಕ್ಷೆ ಅಂತೂ ಇದೆ. ಸೊ ನಿರೀಕ್ಷೆ ಕೈ ಹಿಡಿಯತ್ತಾ, ಹುಸಿಯಾಗತ್ತಾ? ಮಹಿಳೆಯರು, ಬಡವರು, ಮಧ್ಯಮ ವರ್ಗ, ಪ್ರತಿಯೊಂದು ವಲಯಗಳಿಗೂ ಕೂಡ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ.
ಈ ಬಾರಿ ಕೇಂದ್ರ ಸರ್ಕಾರ ಬಡವರ, ಮಹಿಳೆಯರ, ಉದ್ಯೋಗಿಗಳ, ಯುವಕರ ಯಾರ ನಿರೀಕ್ಷೆಯನ್ನು ಕೂಡ ಹುಸಿಗೊಳಿಸಲ್ಲ ಅನ್ನುವಂಥದ್ದು ಇರೋದು. ಅದು ಯಾವ ರೀತಿ ಯಶಸ್ವಿ ಆಗತ್ತೆ ಏನು ಅನ್ನೋದನ್ನ ನೋಡಬೇಕು. ಮೋದಿ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ಗೀಗ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಕನ್ನಡಿಗರು ಬಯಸಿದೆಲ್ಲವೂ ಸಿಗತ್ತಾ ಈ ಬಾರಿ ಬಜೆಟ್ನಲ್ಲಿ? ಏನಿರತ್ತೆ, ಏನಿರಲ್ಲ? ಮೋದಿ 3.0 ಸರ್ಕಾರದ ದಾಖಲೆಯ ಬಜೆಟ್. ಬಜೆಟ್ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾರೆ. ಬಜೆಟ್ ಮೇಲೆ ನಿರೀಕ್ಷೆ ಇದೆ. ನಿರೀಕ್ಷೆ ಯಾವ ರೀತಿ ಕೈ ಹಿಡಿಯುತ್ತೆ ಏನು ಎತ್ತ ಅಂತ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಮೋದಿ ಸರ್ಕಾರದ 25-26ನೇ ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಬಾರಿ ಕರ್ನಾಟಕ, ಬೆಂಗಳೂರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಮೊದಲನೇದಾಗಿ ಬಜೆಟ್ ಗಾತ್ರ ಎಷ್ಟಿರಬಹುದು, ಏನ್ ಸಿಗಬಹುದು, ಸದ್ಯದ ಅಪ್ಡೇಟ್ಸ್? ಪವಿತ್ರ, ಇವತ್ತು ಕೇಂದ್ರ ಸರ್ಕಾರದ ಒಂದು ಬಜೆಟ್ ಇರುವಂತದ್ದು. ಆ ಬಜೆಟ್ ಮೇಲೆ ಸಾಕಷ್ಟು ರಾಜ್ಯ ಸರ್ಕಾರ ಕೂಡ ನಿರೀಕ್ಷೆಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು. ಕಳೆದ ಬಾರಿ ಬಜೆಟ್ ಒಂದು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಷ್ಟೊಂದು ಅಂದ್ರೆ ಕರ್ನಾಟಕ ಸರ್ಕಾರ ಒಂದು ನಿರೀಕ್ಷೆಯಷ್ಟು ಅನುದಾನ ಸಿಕ್ಕಿಲ್ಲ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಇದೀಗ 2025ರ ಒಂದು ಕೇಂದ್ರ ಬಜೆಟ್ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನ ರಾಜ್ಯ ಸರ್ಕಾರ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ ಈಗಾಗಲೇ ಒಂದು ಬಜೆಟ್ಗೆ ಏನೆಲ್ಲ ಯೋಜನೆಗಳಿಗೆ ಒಂದು ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗುತ್ತೆ ಅನ್ನುವಂಥದ್ದನ್ನ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ, ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿವಾರಣೆಗೆ ಟನಲ್ ರಸ್ತೆಗೆ ಅನುದಾನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಹೇಳಿರುವಂಥದ್ದು. ಮತ್ತೆ ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ಉತ್ತರ ದಕ್ಷಿಣ 18.5 ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ 15,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಒಂದು ಅನುದಾನವನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ KR ಪುರ ವೃತ್ತದಿಂದ ನಾಯಂಡಹಳ್ಳಿ ಜಂಕ್ಷನ್ ಟನಲ್ ರಸ್ತೆ 28.5 ಕಿಲೋಮೀಟರ್ ಟನಲ್ ರಸ್ತೆಗೆ ನಿರ್ಮಾಣಕ್ಕೆ 25 ಕೋಟಿ ರೂಪಾಯಿ. ಹೀಗೆ ಹಲವು ರೀತಿಯಲ್ಲಿ ಒಂದಿಷ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳ ಒಂದು ಪಟ್ಟಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಒಂದು ಆ ಒಂದು ಏನ್ ನಮ್ಮ ಸರ್ಕಾರದಿಂದಲೂ ಕೂಡ ಇಂತಿಂತ ಒಂದು ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಕೂಡ ಇಟ್ಟಿದೆ. ಹಾಗಾಗಿ ಇವೆಲ್ಲ ಪ್ರಸ್ತಾವನೆಗೆ ಒಂದು ಕೇಂದ್ರ ಸರ್ಕಾರ ಇವತ್ತಿನ ಕೇಂದ್ರದ ಬಜೆಟ್ ನಲ್ಲಿ ಘೋಷಣೆ ಮಾಡುತ್ತಾ ಅಥವಾ ಕರ್ನಾಟಕದ ನಿರೀಕ್ಷೆಗೆ ಅದು ತಕ್ಕಂತೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡುವಂತ ಹಂತದಲ್ಲಿ ಈ ಒಂದು ಬಜೆಟ್ ನಿರೀಕ್ಷೆ ಎಷ್ಟು ಇರುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಪವಿತ್ರ 90,000 ಕೋಟಿ ವೆಚ್ಚದ ಸ್ಕೀಮ್ಗೆ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದೇ ಒಂದು ಕುತೂಹಲ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಲವಾರು ಬಾರಿ CM ಸಿದ್ದರಾಮಯ್ಯ ಆಗಿರ್ತಕ್ಕಂಥ ಮತ್ತೆ ಹಲವಾರು ಸರ್ಕಾರದ ಸಚಿವರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಭದ್ರಾ ಮೇಲ್ದಂಡೆಯ ಯೋಜನೆಗೆ 5,000 ಕೋಟಿ ರೂಪಾಯಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಕಳೆದ ಬೊಮ್ಮಾಯಿ ಅವರು CM ಅಂತ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ರು 5,000 ಕೋಟಿ ಹಣವನ್ನ ಕೊಡ್ತೇವೆ ಅನ್ನುವಂಥದ್ದು. ಆದ್ರೆ ಇದುವರೆಗೂ ಕೂಡ 1 ರೂಪಾಯಿನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಆಕ್ರೋಶ ಕೂಡ ಇದೆ. ರಾಯಚೂರಿನಲ್ಲಿ ಏಮ್ಸ್, ಹಾಸನ, ಮೈಸೂರು, ITBTಗೆ ಕೂಡ ಬೇಡಿಕೆ ಇರತಕ್ಕಂಥದ್ದು. ಅದಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ತನ್ನ ಸ್ಪಂದನೆ ಕೊಡುತ್ತೆ ಅನ್ನುವಂಥದ್ದು. ಇನ್ನೊಂದು ಮೇಕೆದಾಟು ಹಾಗೂ ಮಹದಾಯಿ ಯೋಜನೆಗೆ ಅನುಮತಿ ಕೇಂದ್ರ ಸರ್ಕಾರದಿಂದ ಬೇಕಾಗಿದೆ. ಈ ಒಂದು ಬಜೆಟ್ ನಲ್ಲಿ ಕೂಡ ಅದಕ್ಕೆ ಏನಾದ್ರೂ ಒಂದು ಘೋಷಣೆ ಮಾಡುತ್ತಾ ನಾವು ಬೇಡಿಕೆಯನ್ನ ಈಡೇರಿಸುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಇನ್ನೂ ಕೂಡ ಬರ ಪರಿಹಾರಕ್ಕೆ ಹೆಚ್ಚಿನ ಅನುದಾನ ರಾಜ್ಯ ಸರ್ಕಾರ ಸಾಕಷ್ಟು ಒಂದ್ ಕಡೆ ಈ ಬಗ್ಗೆ ದೆಹಲಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿತ್ತು. ನಮಗೆಲ್ಲ ಒಂದ್ ಕಡೆ ಬರ ಪರಿಹಾರ ಕೊಡ್ತಾ ಇಲ್ಲ, ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಈ ಬಜೆಟ್ ನಲ್ಲಿ ಆದ್ರೂ ಸರಿಯಾದಂತ ಅನುದಾನವನ್ನು ಕೊಡ್ತಾರ ಅನ್ನುವಂಥದ್ದು. ಇನ್ನೊಂದು ರೈಲ್ವೆ ಯೋಜನೆಗಳಿಗೂ ಕೂಡ ಬಜೆಟ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ರಾಜ್ಯ ಸರ್ಕಾರದ ಇರುವಂತದ್ದು. ಹೀಗೆ ಹಲವು ರೀತಿಯಲ್ಲಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಷ್ಟು ಕೊಡುತ್ತಾ ಈ ಬಜೆಟ್ ನಲ್ಲಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಎದುರು ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ.
ಪವಿತ್ರ. ಬಸವರಾಜ್, ಖಂಡಿತ ನೀವು ಹೇಳ್ದಂಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಏನು ಬಿಡುಗಡೆ ಮಾಡಿದ್ರು, 1,00,000 ಕೋಟಿಯಷ್ಟು. ಸೊ ಇನ್ನೂ ಕೂಡ ಅದು ಬಿಡುಗಡೆ ಆಗ್ಲಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಉದ್ಯೋಗದ ವಿಚಾರದಲ್ಲಿ ಕೂಡ ಮೋದಿ ಅವರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅನ್ನೋದು ಯುವಕರ ಮಾತಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಮಹಿಳೆಯರಾಗಿರ್ಬೋದು, ಆರೋಗ್ಯ ಆಗಿರ್ಬಹುದು, ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲೋ ಕೇಂದ್ರದಿಂದ ನಮಗ್ ಕರ್ನಾಟಕಕ್ಕೆ ಏನ್ ಸಿಗ್ಬೇಕು ಅದ್ರಲ್ಲಿ ಸಿಗ್ತಾ ಇಲ್ಲ. ಪದೇ ಪದೇ ನಮಗೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಇದು ಇವತ್ತಿಂದ ಅಲ್ಲ, ಹಿಂದೆಯಿಂದಲೂ ಕೂಡ ಇರುವಂತ ಆರೋಪ. ಸೊ ಆರೋಪಕ್ಕೆ ಇವತ್ತಾದ್ರೂ ಫುಲ್ ಸ್ಟಾಪ್ ಸಿಗ್ಲಿ ಅನ್ನೋದೇ ಒಂದು ಉದ್ದೇಶ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ನಾವು ಕೊಟ್ಟು ಬೇಡಿಕೆ ಅವ್ರು ಈಡೇರ್ಸಲ್ಲ, ನಾವ್ ಯಾಕೆ ಆ ಗಿಫ್ಟ್ ಸಿಗುತ್ತೆ ಇದು ಸಿಗತ್ತೆ ಅಂತ ಊಹೆ ಮಾಡ್ಕೊಂಡಿರೋದು ಅಂತ. ಖಂಡಿತ ಪವಿತ್ರ, ಕೇಂದ್ರ ಸರ್ಕಾರ ಎಲ್ಲೊಂದ್ ಕಡೆ ರಾಜ್ಯದಿಂದ ತೆರಿಗೆ ಕೂಡ ಹೆಚ್ಚಾಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಾಕಷ್ಟು ಅದಕ್ಕೆ ಬೇರೆ ಬೇರೆ ರಾಜ್ಯರು ಬೇರೆ ಬಸವರಾಜ್, ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬಸವರಾಜ್. ಕೇಂದ್ರ ಸರ್ಕಾರ ಆ ಅನುದಾನದಲ್ಲಿ ಬಜೆಟ್ ನಲ್ಲಿ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗೆ ಅಷ್ಟು ಕೊಡುತ್ತಾ ಅನುದಾನ ಬಿಡುಗಡೆ ಮಾಡುತ್ತಾ, ಅಥವಾ ಉದ್ಯೋಗ ಸೃಷ್ಟಿಯಲ್ಲಿ ಸಾಕಷ್ಟು ಒಂದ್ ಕಡೆ ತಾರತಮ್ಯ ಆಗ್ತಾ ಇದೆ. ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಯುವಕರಿಗೆ ಉದ್ಯೋಗ ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಭಾಷಣ ಕೂಡ ಹೇಳ್ತಾ ಇದ್ರು, ಅವರ ಪ್ರಣಾಳಿಕೆಯಲ್ಲೂ ಕೂಡ ಹೇಳ್ತಕ್ಕಂಥದ್ದು. ಆದ್ರೆ ಇದು ಕೂಡ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಎಲ್ಲ ಕೇಂದ್ರ ಸರ್ಕಾರ ವಿಫಲವಾಗಿ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ನಾಯಕರು ಹಲವು. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಧ್ವನಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬಸವರಾಜ್. ಎಸ್, ಇವತ್ತಿನ 3.0 ಸರ್ಕಾರದ ಪೂರ್ಣ